ಇತ್ತೀಚೆಗೆ ಬೆಂಗಳೂರಿನಲ್ಲಿ ನಡೆದಂಥ ಕಾಲ್ತುಳಿತ ದುರಂತದಲ್ಲಿ ನಮ್ಮ ಕೋಲಾರ ಜಿಲ್ಲೆಯ ಸಹನ ಅನ್ನುವಂಥ ವಿದ್ಯಾರ್ಥಿನಿ ಅಥವಾ ಹೆಣ್ಮಗಳು ಆ ಒಂದು ಕಾಲ್ತುಳಿಕೆ ಸಿಕ್ಕಾಕ್ಕೊಂಡು ಸಾವನ್ನಪ್ಪಿದ ವಿಚಾರ ತಮಗೆಲ್ಲ ಗೊತ್ತಿದೆ. ಈ ಹಿನ್ನೆಲೆಯಲ್ಲಿ ಸರ್ಕಾರ ಅವತ್ತಿನ ದುರಂತದಲ್ಲಿ ಮಡಿದಂಥ ಎಲ್ಲ ಕುಟುಂಬಗಳಿಗೆ 25 ಲಕ್ಷ ರೂಪಾಯಿಗಳ ಪರಿಹಾರವನ್ನು ಘೋಷಣೆ ಮಾಡಿತ್ತು. ಆ ಸರ್ಕಾರದ ನಿರ್ದೇಶನದ ಪ್ರಕಾರ ಇವತ್ತು ನಮ್ಮ ಜಿಲ್ಲಾ ಆಡಳಿತದ ಪರವಾಗಿ ನಮ್ಮ ಕೋಲಾರ ಪಟ್ಟಣದಲ್ಲಿ ವಾಸವಾಗಿರ್ತಕ್ಕಂಥ ಸಹನಾ ಅವರ ತಂದೆ ಸುರೇಶ್ ಬಾಬು ಅವರ ಮನೆಗೆ ಭೇಟಿ ನೀಡಿ ಸರ್ಕಾರದ ನಿರ್ದೇಶನದ ಪ್ರಕಾರ ಸರ್ಕಾರ ಏನು ಈಗಾಗಲೇ ಘೋಷಣೆ ಮಾಡಿದೆ 25 ಲಕ್ಷ ರೂಪಾಯಿಗಳ ಚೆಕ್ಕನ್ನು ಅವರು ಮತ್ತು ಶ್ರೀಮತಿಯವರಿಗೆ ಇವತ್ತು ನಾವು ಸರ್ಕಾರ ಪರವಾಗಿ ನೀಡಿ ಮತ್ತು ಸರ್ಕಾರದ ಸಾಂತ್ವವನ್ನು ನಮ್ಮ ಜಿಲ್ಲಾಡಳಿತ ಈ ಸಂದರ್ಭದಲ್ಲಿ ಆ ಕುಟುಂಬಕ್ಕೆ ಸಲ್ಲಿಸಿದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಅಂದರೆ ಪ್ರಾರಂಭದಲ್ಲಿ ಪಾಪ ಎಂಥವ್ರಿಗೆ ಆಗಲಿ 24 ವರ್ಷದ ಮಗಳು, ಅದು ಬಹಳ ಪ್ರತಿಭಾವಂತ ಹೆಣ್ಮಗಳು, ಅವ್ರ ಮನೆಯಲ್ಲೇ ಒಂದು ರೀತಿ ಗಂಡು ಮಗಳ ಥರನೇ ಇದ್ಲು ಅಂತ ಹೇಳ್ತಾಯಿದ್ರು. ಅವ್ರ ತಂದೆ ಕೂಡ ನಮ್ಮ ಶಾಲೆಯ ಅಧ್ಯಾಪಕರ ಕೆಲಸ ಮಾಡ್ತಾಯಿದ್ದಾರೆ. ಅವರಿಗೆ ಪ್ರಾರಂಭದಲ್ಲಿ ಎಂಥವ್ರಿಗೆ ಆಗಲಿ ದುಃಖ, ಮಗಳು ಇನ್ನಿಲ್ಲ ಅಂತ ಅನ್ನಿಸಿದಾಗ ಆ ದುಡ್ಡು ಎಷ್ಟೇ ದುಡ್ಡು ಯಾರೇ ಕೊಟ್ಟರು, ಸರ್ಕಾರ ಏನೇ ಕೊಟ್ಟರು ಕೂಡ ಅದನ್ನು ಅವ್ರ ಜೀವವನ್ನು ಅವರು ಅದನ್ನು ಯಾವುದೇ ಕಾರಣಕ್ಕೂ ಕಾಂಪನ್ಸೇಟ್ ಮಾಡೋಕ್ಕಾಗಲ್ಲ. ಆದರೆ ಸರ್ಕಾರ ತಮ್ಮ ಕರ್ತವ್ಯವನ್ನು ಅತ್ಯಂತ ಎಚ್ಚರಿಕೆಯಿಂದ ಮಾಡಲೇಬೇಕಾಗಿರೋದ್ರಿಂದ ಅದು ಪರಿಹಾರ ರೂಪದಲ್ಲಿ ಸರ್ಕಾರ ಏನು ಘೋಷಣೆ ಮಾಡಿದೆ ಅದನ್ನು ಕೊಟ್ಟಿದ್ದೇವೆ. ನಂತರ ಅವರು ಅದನ್ನು ಚೆಕ್ಕನ್ನು ಸ್ವೀಕಾರ ಮಾಡಿದ್ದಾರೆ. ಏನು ಅಂತಂದರೆ ಅವಳು ಭಾಳ ಪ್ರತಿಭಾವಂತ ಹುಡುಗಿ. 2 ವರ್ಷದಿಂದ ಬೆಂಗಳೂರಿನ ಭಾಷೆಯಲ್ಲಿ ಕೆಲಸ ಮಾಡ್ತಾಯಿದ್ರು. ತಂದೆ ಮತ್ತು ಕುಟುಂಬದ ಬಗ್ಗೆ ಸಾಕಷ್ಟು ಕಾಳಜಿ ಇರ್ತಾಯಿತ್ತು. ಪ್ರತಿ ಶುಕ್ರವಾರ ವಾಪಸ್ಸು ಇಲ್ಲಿಗೆ ಬಂದುಬಿಡ್ತಾಯಿದ್ರು ಕೋಲಾರಕ್ಕೆ. ಮತ್ತು ಬೆಳಗ್ಗೆ ಸೋಮವಾರ ಡ್ಯೂಟಿಗೆ ಹೋಗ್ತಾಯಿದ್ರು. ತುಂಬ ಚಟುವಟಿಕೆಯಿಂದ ಎಲ್ಲರ ಜೊತೆ ಭಾಳ ಲವಲವಿಕೆಯಿಂದ ಮತ್ತು ಸ್ನೇಹದಿಂದ ಇದ್ದಂಥ ಹೆಣ್ಮಗಳು. ಇನ್ನೊಂದು 2 ವರ್ಷದಲ್ಲಿ ಅವಳು ಮದುವೆ ಮಾಡಬೇಕು ಅಂತ ಕೂಡ ಕುಟುಂಬಸ್ಥರು ತೀರ್ಮಾನ ಮಾಡಿದರು. ಬಟ್ ಅಷ್ಟರೊಳಗಡೆ ದುರಂತ ನಡೆದು ಹೋಗಿದೆ ಅನ್ನೋದು ಅವರ ಭಾಳ ದೊಡ್ಡ ನೋವು. ಇಲ್ಲ, ಇದು ನಮ್ಮ ಸರ್ಕಾರದಿಂದ ಏನು ಘೋಷಣೆ ಮಾಡಿದೆ ಅದು ಮಾತ್ರ ನಾವು ಸರ್ಕಾರದ ಪರವಾಗಿ ಇವತ್ತು ಅವ್ರಿಗೆ 25 ಲಕ್ಷ ರೂಪಾಯಿ ಚೆಕ್ಕನ್ನು ನೀಡಿದ್ದೇವೆ.